ತಂದೆ ಸ್ಮರಣಾರ್ಥಕವಾಗಿ ಶಾಲಾ ಕೊಠಡಿಯನ್ನು ನಿರ್ಮಿಸಿಕೊಟ್ಟ ಶಿಕ್ಷಣ ಪ್ರೇಮಿ. ಹಸಿದವರಿಗೆ ಅನ್ನ, ನಿರಾಶ್ರಿತರಿಗೆ ಆಶ್ರಯವಾಗಿರುವ ನಿಸ್ವಾರ್ಥ ಜನಸೇವಕ. ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಡೀತಿದೆ ಪ್ರತಿನಿತ್ಯ ಸತ್ಕಾರ್ಯ. ಗವಿಶ್ರೀಗಳ ಅಭಿಮಾನಿ, ಕಷ್ಟವೆಂದು ಬಂದವರ ಕಣ್ಣೀರು ಒರೆಸುವ ಕರುನಾಡ ಕರುಣಾಮಯ. ಹಗಲಿರುಳು ಶ್ರಮಿಸುವ ಸದಾ ಹಸನ್ಮುಖಿ ಅಕ್ಷರದಾತ, ಅನ್ನದಾತ. ಸಲಾಂ ಸದ್ದಾಂ. ಪ್ರಾಯೋಜಕರು ಇಂಟರ್ನ್ಯಾಷನಲ್ ದೆಹಲಿ ಪಬ್ಲಿಕ್ ಸ್ಕೂಲ್, now in Gangavati. Admissions open for academic year 2026-27. Nursery to grade 10. Hurry up. Limited seats are available. Our address: International Dehli Public School, Sangapur, Anegundi Road, Gangavati, District Koppal. ಸರ್ಕಾರಿ ಶಾಲೆಗಳು ಎಂದರೆ ಇತ್ತೀಚೆಗೆ ಇವುಗಳ ಬಗ್ಗೆ ಇರುವ ಕಾಳಜಿ ಹಾಗೂ ಗೌರವ ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಕಾರಣ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ನಡೆಸುತ್ತಿರುವ ರೀತಿ, ಮೂಲಭೂತ ಸೌಲಭ್ಯಗಳಿಲ್ಲದೆ ಮಕ್ಕಳು ಪರದಾಡುತ್ತಿರುವಂತಾಗುವ ಅನೇಕ ಸಂದರ್ಭಗಳನ್ನು ನೋಡುವಾಗ, ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾದ ಶಾಲೆಗಳಲ್ಲಿ ಕುಂದುಕೊರತೆಗಳನ್ನು ಗಮನಿಸುವಾಗ ಪೋಷಕರಲ್ಲಿ ಸ್ವಲ್ಪ ಅನುಮಾನವು ಮೂಡುವಂತಾಗುತ್ತದೆ. ಹಾಗೂ ಹಲವೆಡೆ ಮಕ್ಕಳ ನೋಂದಣಿ ಇಲ್ಲದೆ ಅನೇಕ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗುತ್ತಿರುವ ವಿಷಯಗಳನ್ನು ಕೇಳಿ, ಇನ್ನು ಸರ್ಕಾರಿ ಶಾಲೆಗಳ ಈ ದುಸ್ಥಿತಿಯನ್ನು ಅರಿತು ಅನೇಕ ಪಾಲಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸುವುದುಂಟು. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆ ಇದೆ, ಇದು ಯಾವುದೇ ಖಾಸಗಿ ಶಾಲೆಗಿಂತಲೂ ಯಾವುದರಲ್ಲಿಯೂ ಕಮ್ಮಿ ಇಲ್ಲ ಎನ್ನುವಂತೆ ರಾರಾಜಿಸುತ್ತಿದೆ. ಖಾಸಗಿ ಶಾಲೆಯಲ್ಲಿ ಓದುವ ಮಕ್ಕಳನ್ನು ಈ ಸರ್ಕಾರಿ ಶಾಲೆಯು ಆಕರ್ಷಿಸಿ ಕೈ ಬೀಸಿ ಕರೆಯುವಂತಿದೆ. ಹೌದು, ಇಂದು ನಾವು ಹೇಳಲು ಹೊರಟಿರುವ ಶಾಲೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಹೌದು, ಈ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಲಾಗಿದೆ ಮತ್ತು ಸಮವಸ್ತ್ರದ ಜೊತೆಗೆ ಟಿ ಶರ್ಟ್ಗಳನ್ನು ಮಕ್ಕಳು ಧರಿಸುವುದನ್ನು ನೋಡುವಾಗ ಇದು ಖಾಸಗಿ ಶಾಲೆಯೇ ಎಂದು ಭಾವಿಸುವಂತಾಗುತ್ತದೆ. ಕರ್ನಾಟಕದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಈ ರೀತಿಯ ಸೌಲಭ್ಯಗಳಿದ್ದರೆ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಹೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣಬಹುದು ಎನ್ನುವಂಥದ್ದು ವಾಸ್ತವದ ಸಂಗತಿ. ಆದರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹೊಸಹಳ್ಳಿಯ ಈ ಪ್ರಾಥಮಿಕ ಶಾಲೆಯು ಹೀಗೆ ಜನರಲ್ಲಿ ಉತ್ತಮ ಹೆಸರನ್ನು ಪಡೆಯುವುದರ ಹಿಂದೆ ಇರುವ ಹಸ್ತ ದಿವಂಗತ ಮರ್ದಾನ್ ಸಾಬ್ ಕಳ್ಳಿಮನಿಯವರ ಪುತ್ರ, ಇದೇ ಗ್ರಾಮದ ಹಾಗೂ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಯುವಕ, ಶಿಕ್ಷಣ ಪ್ರೇಮಿ ಸದ್ದಾಂ ಕಳ್ಳಿಮನಿಯವರದ್ದು. ಹೌದು, ಸದ್ದಾಂ ಕಳ್ಳಿಮನಿಯವರು ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಕೇವಲ ಈ ಸರ್ಕಾರಿ ಶಾಲೆಗೆ ಮಾತ್ರವಲ್ಲದೆ ಗ್ರಾಮದಲ್ಲಿ ಇನ್ನೂ ಅನೇಕ ಶಾಲೆಗಳಿಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ತನ್ನ ಕೊಡುಗೈ ಹಸ್ತವನ್ನು ಚಾಚಿರುವುದು ವಿಶೇಷವಾಗಿದೆ. ಇಷ್ಟು ಮಾತ್ರವಲ್ಲದೆ ಕೋವಿಡ್ ಸಮಯದಲ್ಲಿ ಅಂತೂ ಪ್ರತಿನಿತ್ಯವೂ ನಿರ್ಗತಿಕರಿಗೂ, ಅಸಹಾಯಕರಿಗೂ, ಅಂಗವಿಕಲರಿಗೂ, ಬಡ ಕುಟುಂಬಗಳಿಗೂ ನೆರವಾಗುವ ಸದುದ್ದೇಶದಿಂದ ಆಹಾರದ ಕಿಟ್, ದವಸ ಧಾನ್ಯ, ಔಷಧಿ, ತರಕಾರಿ, ಬಟ್ಟೆ ಬರೆ ಹೀಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುವುದರ ಮೂಲಕ ಜನರೆಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಸದ್ದಾಂ ಕಳ್ಳಿಮನಿಯವರಿಗಿರುವ ಶಿಕ್ಷಣ ಮೇಲಿನ ಕಾಳಜಿಯಿಂದಾಗಿ ಮಕ್ಕಳ, ಶಿಕ್ಷಕರ ಹಾಗೂ ಗ್ರಾಮದ ಜನರ ಪ್ರೀತಿಗೆ ಸದ್ದಾಂ ಅವರು ಪಾತ್ರರಾಗಿದ್ದಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲ್ ಅಂತಲೇ ನಮಗೆ ಫೀಲಿಂಗ್ ಬರೋಂಗಿಲ್ಲ. ಒಳ್ಳೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಥರನೇ ಇದೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಮಾಡಿರೋ ಸದ್ದಾಂ ಸರ್ ಅವ್ರಿಗೂ ಥ್ಯಾಂಕ್ಸ್ ಅಂತ ನಾನು ಹೇಳ್ತೀನಿ. ಮಕ್ಕಳಿಗೆ ಎಲ್ಲ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಸದ್ದಾಂ ಸರ್. ಚೆನ್ನಾಗಿ ಕಲಿಸಿದ್ದಾರೆ ಸದ್ದಾಂ ಸರ್. ಸ್ಕೂಲು ಚೆನ್ನಾಗೈತೆ, ಎಲ್ಲ ಇಂಪ್ರೂವ್ ಆಗಿದೆ. ನಮ್ಮ ಊರಿನಲ್ಲಿರುವ ಸದ್ದಾಂ ಹುಸೇನ್ ಕಳ್ಳಿಮನಿ ಸರ್ ಅವರು ನಮಗೆ ತುಂಬ ಸಹಾಯಕವಾಗಿದ್ದಾರೆ. ಅಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮಗೆ ಟಿ ಶರ್ಟ್, ಟಿವಿ, ಸ್ಮಾರ್ಟ್ ಟಿವಿ ಮತ್ತು ಒಂದು ಕೊಠಡಿಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಸದ್ದಾಂ ಹುಸೇನ್ ಕಳ್ಳಿಮನಿ ಸರ್ ಅವರು ಶಾಲಾ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆಯೇ
ಭಾವಿಸಿದ್ದಾರೆ ಮತ್ತು ಪ್ರೀತಿಸುತ್ತಾರೆ. ಅವರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಪ್ರಥಮ, ದ್ವಿತೀಯ, ತೃತೀಯ ಎಂಬ ಬಹುಮಾನವನ್ನು ನೀಡುತ್ತಾರೆ. ಅವರಂತೆ ನಾನು ಭವಿಷ್ಯದಲ್ಲಿ ಸಮಾಜ ಸುಧಾರಕಳಾಗಲು ಬಯಸುತ್ತೇನೆ. ಸದ್ದಾಂ ಹುಸೇನ್ ಕಳ್ಳಿಮನಿ ಸರ್ ಅವರು ನಮ್ಮ ಶಾಲೆ ಮತ್ತು ನಮ್ಮ ಊರಿನ ಪರವಾಗಿ ಕಾಳಜಿ ವಹಿಸಿದ್ದಾರೆ. ಅವರು ಸಹಾಯಕ ಹಸ್ತಕ್ಷೇಪ, ಅವರ ಸೇವೆ ನಾನು ಮೆಚ್ಚಿದ್ದೇನೆ. ನನಗೆ ಇಷ್ಟವಾದದ್ದೆಂದರೆ ಅವರು ಮಕ್ಕಳ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಶಾಲೆ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ವಾಲ್ಮೀಕಿ ಹೇಗೆ ಬದಲಾದನೋ ಹಾಗೆ ನಮ್ಮ ಸದ್ದಾಂ ಮರ್ದಾನ್ ಸಾಬ್ ಕಳ್ಳಿಮನಿಯವರು ಕೂಡ ಬದಲಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಇವರು ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಪ್ರಾಥಮಿಕ ಶಾಲೆಗಳಿಗೆ ನೀಡಿದ್ದಾರೆ. ಕೇವಲ ನಮ್ಮ ಶಾಲೆಗಳು ಅಷ್ಟೇ ಅಲ್ಲದೆ ಪಕ್ಕದ ಶಾಲೆಗಳಿಗೂ ಕೂಡ ತಮ್ಮ ಕೈಲಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ನಮ್ಮ ಶಾಲಾ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಿದ್ದಾರೆ, ಕ್ರೀಡಾ ಸಾಮಗ್ರಿಗಳನ್ನು ನೀಡಿದ್ದಾರೆ. ತಂದೆ ತಾಯಿಯ ಕಷ್ಟವನ್ನು ಹಾಗೂ ಬಾಲ್ಯದಲ್ಲಿ ಅನುಭವಿಸಿದ ಬಡತನದ ನೋವನ್ನು ಅರಿತ ಸದ್ದಾಂ ಇಂದು ನನ್ನ ಹಾಗೆ ಬಡತನದಲ್ಲಿರುವ ಹಾಗೂ ವಿದ್ಯಾಭ್ಯಾಸ ಮಾಡುವ ಬಡ ಮಕ್ಕಳ ಬಾಳಲ್ಲಿ ನನ್ನಿಂದಾಗುವಷ್ಟು ಸಹಾಯವನ್ನು ಮಾಡಬೇಕೆಂದು ನಿರ್ಣಯಿಸಿ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಅನ್ನು ಆರಂಭಿಸಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ತಾವು ದುಡಿದು ಸಂಪಾದಿಸುವ ಹಣದಿಂದ ಇತರರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಲ್ಲರ ಮನೆ ಮಗನಾಗಿದ್ದಾನೆ ಈ ಸದ್ದಾಂ. ಹೇಗೆ ವೈಜ್ಞಾನಿಕ ತಂತ್ರಜ್ಞಾನ ಮುಂದುವರಿತಾ ಇದೆಯೋ ಹಾಗೆ ಪಾಲಕರು ಕೂಡ ತಮ್ಮ ಮಕ್ಕಳಲ್ಲಿ ಅವರು ಈ ಆಂಗ್ಲ ಮಾಧ್ಯಮ ಶಾಲೆಯ ಕಡೆ ತುಂಬ ಮೊರೆ ಹೋಗ್ತಾ ಇದ್ದಾರೆ. ಆ ಮೊರೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸದ್ದಾಂ ಸರ್ ಅವರು ನಮ್ಮ ಶಾಲೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳ ಮಕ್ಕಳು ಸಹ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡಿತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ಆಂಗ್ಲ ಮಾಧ್ಯಮ ಇದೆ. ಹಾಗೆ ಅವರು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಕಲಿತು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು, ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ಒಳ್ಳೆಯ ಹೆಸರನ್ನು, ಗ್ರಾಮದ ಒಬ್ಬ ಉತ್ತಮ ಪ್ರಜೆಯಾಗಿ ಮುಂದೆ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಆ ಮಗು ಕೈ ಜೋಡಿಸಲಿ ಅಂತ ಸಾಕಷ್ಟು ನಮ್ಮ ಶಾಲೆಗೆ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಹಾಗೆ 1 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಅವರು ಒಂದು ಕೊಠಡಿಯನ್ನು, ದುರಸ್ತಿ ಇದ್ದಂಥ ಕೊಠಡಿಯನ್ನು ಅದನ್ನು ಸುಂದರವಾಗಿಗೊಳಿಸಿ ಅದಕ್ಕೆ ಸುಣ್ಣ ಬಣ್ಣ ಟೈಲ್ಸ್ ಹಾಕಿ ಅದನ್ನು ಸ್ಮಾರ್ಟ್ ಕ್ಲಾಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಕಾರ್ಯಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗದವರು, ಆಮೇಲೆ ಎಲ್ಲ ಪಾಲಕ ವೃಂದದವರು, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಜೊತೆಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ SDMC ಅಧ್ಯಕ್ಷರು, ಸರ್ವ ಸದಸ್ಯರ ಬಳಗದವರು ಅವರಿಗೆ ಸಹಾಯ ಹಸ್ತವನ್ನು ಸದಾ ನಾವು ಅವರ ಜೊತೆಯಲ್ಲಿ ಇರುತ್ತೇವೆ ಅಂತ ಈ ಒಂದು ಮೂಲಕ ನಾನು ಹೇಳಿಕೊಳ್ಳುತ್ತೇನೆ. ಕಷ್ಟ ಎಂದು ಬಂದವರಿಗೆ ಎಂದಿಗೂ ಬರಿಗೆಯಿಂದ ಹಿಂದಿರುಗಿಸದೆ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ಕೊಡುಗೆ ದಾನಿಯಾಗಿ ಬೆಳೆದು ನಿಂತಿದ್ದಾನೆ. ಸದ್ದಾಂ ಅವರು ಮಾಡುವ ಈ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡುತ್ತಿರುವ ಈ ಯಥಾರ್ಥವಾದ ಸೇವೆಯನ್ನು ಗುರುತಿಸಿದ ಕೊಪ್ಪಳದ ಗವಿಶ್ರೀಗಳು ಇವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ಮುಂದುವರಿಯುವಂತೆ ಮಾರ್ಗದರ್ಶನ ಹಾಗೂ ಸಲಹೆಯನ್ನು ನೀಡಿ ಪ್ರೋತ್ಸಾಹಿಸಿದ್ದು ಸದ್ದಾಂ ಕಳ್ಳಿಮನಿಯವರಿಗೆ ಮತ್ತಷ್ಟು ಬಲ ತುಂಬಿದಂತಾಗಿದೆ. ಬಡತನ ಕುಟುಂಬದಲ್ಲಿ ಬೆಳೆದಿದ್ದವರು, ಹಾಗಾಗಿ ಇವತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತು ಬೆಳೆದು ಬಂದಿದ್ದೀನಿ. ಹೀಗಾಗಿ ಇವತ್ತು ದೇವ್ರು ಏನಪ್ಪ, ನಾವು ಬಡತನ ಕುಟುಂಬದಿಂದ ಹುಡ್ಕೊಂಡು ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನಗೇನೆಂದರೆ ನಮ್ಮ ಕರೋನಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸಮಸ್ಯೆದಿಂದ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸು ಬಂತು. ಹಾಗಾಗಿ ಸಮಾಜ ಸೇವೆ ಮಾಡ್ತಾ ಬಂದಿದ್ದೆ. ಹಸಿದವ್ರಿಗೆ ಊಟ ಕೊಡೋದು, ಅದನ್ನು ಮಾಡೋದು. ಈ ಥರ ನನಗೆ ಕೊಪ್ಪಳ ಅಜ್ಜವ್ರು ಏನು ಹೇಳಿದರು, ಇಲ್ಲ ನಾವು ಮಾಡ್ತಾಯಿದ್ದ ಕೆಲಸ ನೋಡಿ ಅಜ್ಜರು ಅಂದರೆ ನನಗೆ ಭಾಳ ಇಷ್ಟ. ಕೊಪ್ಪಳ ಅಜ್ಜರು ಅಂದರೆ ಅವ್ರ ಹತ್ರ ನಾವು ಮಾತಾಡಬೇಕಾದ್ರೆ ಅಂದರೆ ಇಲ್ಲ ಶಿಕ್ಷಣಕ್ಕಾಗಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದಾಗ ನಾನು ಮತ್ತೆ ಶಿಕ್ಷಣ ಕಡೆಗೆ ಬಂದೆ. ಶಿಕ್ಷಣದಲ್ಲಿ ಅಂದರೆ ನಮ್ಮ ಸರ್ಕಾರಿ ಶಾಲೆ, ನಮ್ಮೂರಿಗೆ ಶಾಲೆಗೆ ಮಾಡೋಣ ಏನಾದರೂ ಅಂತ. ನಮ್ಮ ಶಾಲೆಗೆ ಬಂದ ಮೇಲೆ ನಮ್ಮ ಊರ ಶಾಲೆಯಲ್ಲಿ ನೋಡ್ಕೊಂಡು ಅಲ್ಲೇನೋ ಅನುಕೂಲ ಬೇಕಾಗುತ್ತೆ ಅದರಲ್ಲಿ ನನ್ನ ಕೈಲಿ ಆಗತಕ್ಷಣ ಅಂತ ಮಾಡ್ತಾ ಬಂದೆ. ಅದು ಮಾಡ್ತಾ ಆದಮೇಲೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತಂದು ಹೇಳಿತು. ಆಮೇಲೆ ಈಗ ಇಲ್ಲ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ಕೂಲಿಗೆ ಬಿಲ್ಡಿಂಗ್ ಇಲ್ಲ ಅಂತಂದೇಳಿ ಒಂದು 4-5 ಹುಡುಗರು ಬಿಸಿಲಲ್ಲಿ ಕುಂತಿದ್ರು. ಅದನ್ನು ನೋಡಿ ಒಂದು ದಿವಸ ನನಗೇನು ಅನ್ನಿಸ್ತು, ಇಲ್ಲ ಏನಾದರೂ ಮಾಡಿ ನಮ್ಮ ಮನೆಯಲ್ಲೇ ನಾನು ಮನೆ ಕಟ್ಟಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ನಮ್ಮ ಮಕ್ಕಳು ಇರಲಿ ಬೆಳೀಲಿ ಅಂತಂದೇಳಿ ನಾನೊಂದು ಸ್ವಂತ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿದ್ದೀನಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು, ನಾವು ಬಡತನದಿಂದ ಬೆಳೆದು ಬಂದಿದ್ದೀವಿ ಅಂತಂದೇಳಿ ಇವತ್ತು ಈ ಕೆಲಸನ ಮಾಡಿದ್ದೀನಿ. ಆಮೇಲೆ ಸಹ ನನಗೆ ಊರಿನವರು ಆಗಿರ್ಬೋದು, ಆಮೇಲೆ ಶಾಲೆ ಶಿಕ್ಷಕರು, ಆಮೇಲೆ ಶಾಲೆ ಮಕ್ಕಳು ಭಾಳ ಒಂದು ಒಳ್ಳೆಯ ವಿಚಾರದಾಗ ನನಗೆ ಭಾಳ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ನಾನು ಇಂಥ ಕೆಲಸ ಮಾಡೋಕ್ಕೆ ನನಗೆ ಪ್ರೇರಣೆ ಆಗಿದ್ದೆ ನಮ್ಮ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಅವರ ವಚನದಿಂದ ನಾನು ಪ್ರೇರಣೆ ಆಗಿದ್ದೆ. ಸ್ಕೂಲಲ್ಲಿ
ಸ್ಕೂಲ್ ಹುಡ್ರಿಗೆ ನಮ್ಮ ಸ್ಕೂಲ್ ಹುಡ್ರಿಗೆ ಹೆಂಗೈತೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಥರ ಕಾಣಲ್ಲ ನಮ್ಮದು ಸ್ಟೂಡೆಂಟು, ಪ್ರೈವೇಟ್ ಸ್ಕೂಲ್ ಥರ ಕಾಣ್ತಾರೆ ನಮ್ಮ ಹುಡುಗರು. ಅಂಥ ಡ್ರೆಸ್ ಕೊಡಿಸಿದ್ದಾನೆ, ಮತ್ತು ಆಟ ಆಡಿಸೋ ಸಾಮಾನು ಕೊಡಿಸಿದ್ದಾನೆ, ಪ್ರೈಮರಿ ಕೊಡಿಸಿದ್ದಾನೆ, ಆಮೇಲೆ ಹೈಸ್ಕೂಲ್ ಅವರಿಗೆ ಇದು ಕೊಡಿಸಿದ್ದಾನೆ, ಆಮೇಲೆ ಒಂದು ಟಿ ವಿ ಕೊಡಿಸಿ ಅದನ್ನು ಓಪ್ನಿಂಗಿಗೆ ನಮ್ಮ ಗೌಸಿದ್ದಪ್ಪ ಅಜ್ಜರು ಅವ್ರು ಬಂದಿದ್ರು ಓಪ್ನಿಂಗಿಗೆ, ಅದ್ದೂರಿಯಾಗಿ ಓಪ್ನಿಂಗ್ ಮಾಡಿದರು. ಅಜ್ಜರು ಭಾಳ ಮೆಚ್ಚಿದ್ರು ಆ ಕೆಲಸಕ್ಕೆ ಅವನಿಗೆ. ಬರೀ ಅಜ್ಜರು ಒಂದು ನಿಮಿಷ ಇಂಥದ್ದು ಮಾಡ್ಸೋಕ್ಕಿಂತ ಇಂಥದ್ದು ಮಾಡ್ಸಂತ ಹೇಳಿದ್ರಂತೆ ಅಜ್ಜರು ಅವನಿಗೆ. ಅದನ್ನು ತಗೊಂಬಂದು ತಮ್ಮ ಸ್ಕೂಲಲ್ಲಿ ತಾನೇ ಓದಿರೋಂಥ ಸ್ಕೂಲಲ್ಲಿ ಒಂದು ಟಿ ವಿ, ಸ್ಮಾರ್ಟ್ ಟಿ ವಿ ಅಂಥದ್ದು, ಬಟ್ಟೆ ಬರೀ ಇಂಥದ್ದೆಲ್ಲ ಇದು ಮಾಡಿ ದೊಡ್ಡ ಫಂಕ್ಷನ್ ಮಾಡಿದ್ರು. ಅಜ್ಜರು ಬಂದಿದ್ದರು, ಇನ್ವೈಟ್ ಮಾಡಿದ್ವಿ ಅಜ್ಜರಿಗೆ. ಅಜ್ಜರ ಬಂದೇ ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ. ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಚ್ಚುವರಿಯಾಗಿ KKRDB ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೊಠಡಿಗಳ ಜೊತೆಗೆ ಸದ್ದಾಂ ಕಳ್ಳಿಮನಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಮತ್ತೊಂದು ಕೊಠಡಿಯನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿಕೊಟ್ಟಿರುವುದು ಇಡೀ ಗ್ರಾಮದ ಜನರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. 3 ಕೊಠಡಿಗಳನ್ನು ಅವರ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬಂದಂಥ 2 ಕೊಠಡಿಗಳಲ್ಲಿ ಒಂದು ಅವರು ವೈಯಕ್ತಿಕವಾಗಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗಲಿ, ನಮ್ಮ ಗ್ರಾಮದ ಮಕ್ಕಳು ತುಂಬ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಅವರು ಕೂಡ 4 ಜನ ಮಕ್ಕಳಿಗೆ ಮಾದರಿಯಾಗಿ ತಾವು ಓದಿದಂಥ ಶಾಲೆಗಳಿಗೆ ತನ್ನದೇ ಕೈಲಾದಂಥ ಏನಾದರೂ ಒಂದು ಕೊಡುಗೆಯನ್ನು ಕೊಡಲಿ ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಒಂದು ಎಕ್ಸ್ಟ್ರಾ ಕೊಠಡಿಯನ್ನು ಕೊಟ್ಟಿದ್ದಾರೆ. ಸದ್ದಾಂ ಕಳ್ಳಿಮನಿ ಅವರು ಒಬ್ಬ ಉದ್ಯಮಿಯಾಗಿದ್ದು, ಅವನು ಏನು ಉದ್ಯಮಿ ತನ್ನ ಕೆಲಸ ಮಾಡ್ಕೊಂತನ ಆ ದುಡಿದಂಥ ದುಡ್ಡಿನಲ್ಲಿ ಸಮಾಜ ಕಳಕಳಿಯಿಂದ, ಈ ಶೈಕ್ಷಣಿಕ ಕಳಕಳಿಯಿಂದ, ಶೈಕ್ಷಣಿಕ ಪ್ರೇಮದಿಂದ ಆ ಬಂದಂಥ ದುಡ್ಡಲ್ಲಿ 2 ರೂಪಾಯಿ ಖರ್ಚು ಮಾಡಿ, ಅಂದರೆ ನಾನು ಆ ಸ್ಕೂಲ್ ಸಲುವಾಗಿ, ಇದು ಒಂದೇ ಸ್ಕೂಲ್ ಅಂತಲ್ಲ, ನಮ್ಮೂರಲ್ಲಿರೋ ಕೆಳಗಡೆ ಒಂದು ಪ್ರೈಮರಿ ಸ್ಕೂಲ್ ಐತಿ, ಇನ್ನು ಅನೇಕ ಹೈಸ್ಕೂಲ್ ಐತಿ. ಈ ಎಲ್ಲ ಸ್ಕೂಲಿಗೂ ತನ್ನ ಕೈಲಾದಷ್ಟು ಏನು ಧನ ಸಹಾಯ ಅನ್ಬೋದು ಅಥವಾ ಯಾವುದೇ ವ್ಯವಸ್ಥೆ ಆಗ್ಬೋದು, ಬಿಲ್ಡಿಂಗು ಈಗ ಮೊನ್ನೆ ತಾನೇ ಬಿಲ್ಡಿಂಗ್ ಇಲ್ಲ, ನಮಗೆ ಮಕ್ಕಳಿಗೆ ಸ್ಕೂಲ್ಗೆ ಓದೋಕೆ ಬಿಲ್ಡಿಂಗ್ ಇಲ್ಲ ಅಂದಕ್ಕೆ MLA ಸಾಹೇಬ್ರ ತಕ್ಕ ಹೋಗಿ ಅಡ್ಡಾಡಿ ಮಾತಾಡಿದ್ವಿ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸೇರಿ ಮಾತಾಡಿದಾಗ ಆಯ್ತು ಅಂತೇಳಿ MLA ಸಾಹೇಬ್ರು ಕೂಡ 2 ಬಿಲ್ಡಿಂಗ್ ಹಾಕಿಕೊಟ್ರು. ಆ ಬಿಲ್ಡಿಂಗನ್ನು 2 ಬಿಲ್ಡಿಂಗನ್ನು ಕಟ್ಟೋಕೆ ವ್ಯವಸ್ಥೆ ಯಾರಿಗೆ ಬೇರೆ ಕಾಂಟ್ರಾಕ್ಟ್ರಿಗೆ ಇತ್ತು. ನಾವು ನಮ್ಮ ಹುಡುಗ ಏನು ಮಾಡಿದೆ, ಸದ್ದಾಂ ಕಳ್ಳಿಮನಿ ಏನು ಮಾಡಿದ, ಇಲ್ಲ ಹಂಗೆ ಬಿಲ್ಡಿಂಗ್ ಇಲ್ಲ, ಫಸ್ಟ್ಲೇ ಬಿಲ್ಡಿಂಗೇ ಶಾರ್ಟೇಜ್ ಅದಾವು, ಆ ಬಿಲ್ಡಿಂಗು ಕಟ್ಟಲಿಕ್ಕಾಗಲಿ ನಾನೊಂದು ಬಿಲ್ಡಿಂಗ್ ಬೇಕಾದ್ರೆ ಎಕ್ಸ್ಟ್ರಾ ಮಾಡಿಸ್ಕೊಡ್ತೀನಿ, ಕಟ್ಟಿ ಮಾಡೋಣ ಅಂದರೆ ಈಗ ಮಕ್ಳು ಬಿಲ್ಡಿಂಗ್ ಈಗ 2 ಬಿಲ್ಡಿಂಗ್ ಕಾಂಟ್ರಾಕ್ಟ್ ಯಾರು ಕೊಟ್ಟರೆ 2 ಬಿಲ್ಡಿಂಗ್ ಕಟ್ಬಿಡ್ತಾರೆ. ನಾವು ಆದ್ರೆ ನಾವು 4 ರೂಪಾಯಿ ಕೈಲಿ ಹಾಕಿ ಇನ್ನೊಂದು ಬಿಲ್ಡಿಂಗ್ ಎಕ್ಸ್ಟ್ರಾ ಮಾಡೋಣ ಅಂತೇಳಿ ಈ 2 KKRDB ಅಂತ ಸೆಂಕ್ಷನ್ ಅಂತ ಬಿಲ್ಡಿಂಗ್ ಒಳಗೆ ಒಂದು ಬಿಲ್ಡಿಂಗ್ ಎಕ್ಸ್ಟ್ರಾ ಮಾಡಿ ಕಟ್ಟಿಸಿ ಒಳ್ಳೆ ರೀತಿಯಿಂದ ಕಟ್ಟಿಸಿ ಸ್ಕೂಲಿಗೆ ಅನುಕೂಲ, ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಂಡಿದ್ದಾನೆ. ಸದ್ದಾಂ ಹುಸೇನ್ ಕಳ್ಳಿಮನಿಯವರು ಹಾಗೂ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾಗಿರ್ತಕ್ಕಂಥ ಸದ್ದಾಂ ಅವರು ಕೂಡ ಈ ಒಂದು ಶಾಲೆಯ ಬಗ್ಗೆ ಅಗಾಧವಾದ ಪ್ರೇಮ ಮತ್ತು ಪ್ರೀತಿ ವಾತ್ಸಲ್ಯದಿಂದ ಈ ಒಂದು ಶಾಲೆಗೆ ಅನೇಕ ರೀತಿಯಿಂದ ಸಹಾಯಧನವನ್ನು ಮಾಡ್ಕೊತ ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಅವರು ಮಕ್ಕಳಿಗೆ ಟಿ ಶರ್ಟು, ಆಮೇಲೆ ಇನ್ನೇನು ಬಡ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು, ಕಲರ್ಸ್ ಬಟ್ಟೆಗೆ, ಹಿಂದುಳಿದಿರತಕ್ಕಂಥ ಮಕ್ಕಳಿಗೆ ಕೂಡ ಬಟ್ಟೆಯನ್ನು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ಬುಕ್ಸ್ ಕೂಡ ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ತಾವೆಲ್ಲರೂ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಕ್ರೀಡಾಪಟುಗಳಿಗೆ ಕೂಡ ಆಟಿಕೆ ಸಾಮಾನುಗಳು, ಬ್ಯಾಟ್ ಆಗಿರ್ಬೋದು, ಕ್ಯಾರಮ್ ಬೋರ್ಡ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಆಮೇಲೆ ಇತರೆ ಚಟುವಟಿಕೆಗಳ ಆಡಲಿಕ್ಕೆ ಆ ಹುಡುಗರಿಗೆ ಎಲ್ಲರಿಗೂ ಕೂಡ ಆ ಪೀಠೋಪಕರಣಗಳನ್ನು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ KKRDBಯಲ್ಲಿ ನಮ್ಮ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರು 2 ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಅದರ ಜೊತೆಯಲ್ಲೇ ಇವರು ಕೂಡ ಅವರ ತಂದೆಯ ಸ್ಮರಣಾರ್ಥಕವಾಗಿ ಒಂದು ಶಾಲೆಯನ್ನು ಫ್ರೀಯಾಗಿ ಅವರು ಕಟ್ಟಿಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮಸ್ಥರು ಎಷ್ಟು ಹೇಳಿದ್ರು ಭಾಳ ಕಡಿಮೆ. ಈ ಕಟ್ಟಡ ಕಾಮಗಾರಿ ಪ್ರಾರಂಭವಾದಾಗಿನಿಂದಲೂ ಸದ್ದಾಂ ಕಳ್ಳಿಮನಿಯವರೇ ಸ್ವತಃ ಜೊತೆಯಲ್ಲಿ ನಿಂತು ಎಲ್ಲ ರೀತಿಯಿಂದಲೂ ಉತ್ತಮ ಗುಣಮಟ್ಟವಾದ ಕಟ್ಟಡ ನಿರ್ಮಾಣವಾಗುವಲ್ಲಿ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿಗಳು ಹೆಚ್ಚಾಗಲಿವೆ. ಅವರ ಕೊಡುಗೆಯಿಂದ ಇಲ್ಲಿ ಸಾಕಷ್ಟು ಪಾಲಕರ ಮನಪರಿವರ್ತನೆಯಾಗಿದೆ. ಹಾಗಾಗಿ ಯಥೇಚ್ಛವಾಗಿ ನಮ್ಮ ಶಾಲೆಗೆ ದಾಖಲಾತಿ ಜಾಸ್ತಿ ಆಗ್ತಾ ಇದೆ. ಸದ್ದಾಂ ಕಳ್ಳಿಮನಿಯವರ ಈ ನಿಸ್ವಾರ್ಥ ಸೇವೆ, ಸಮಾಜಮುಖಿ ಯೋಜನೆಗಳು, ಜಾತಿ ಧರ್ಮ ಪಂಗಡಗಳನ್ನು ಮೀರಿದ ಇವರ ಬಂಧುತ್ವ, ಪ್ರೀತಿ ಇಂದಿನ ಯುವ ಪೀಳಿಗೆಗೆ ಕನ್ನಡಿಯಂತಾಗಿದೆ. ಗ್ರಾಮದಲ್ಲಿ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಅನೇಕ ರೀತಿಯಿಂದ ಅವರಿಗೆ ಭಾಳ ಧನ ಸಹಾಯ ಆಗಿರ್ಬೋದು, ಆಮೇಲೆ ಕಿಟ್ಗಳನ್ನು ಕೊಡೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲಿ ಏರ್ಪಟ್ಟಾದರೆ ಅವ್ರದ್ದು ಸ್ವಂತ ಕಾರ್ ತಗೊಂಡು ಹೋಗಿ ತೋರಿಸ್ಕೊಂಬರೋದಾಗಿರ್ಬೋದು. ಇಂಥ ಅನೇಕ ಅವ್ರದ್ದೊಂದು ಚಾರಿಟೇಬಲ್ ಟ್ರಸ್ಟ್ ಇದೆ, ಅಮ್ಮ ಚಾರಿಟೇಬಲ್ ಅಂತಂದೇಳಿ. ಆ ಟ್ರಸ್ಟ್ ಮುಖಾಂತರ ಅನೇಕ ರೀತಿಯಿಂದ ಸಹಕಾರವನ್ನು ಮಾಡ್ಕೊತ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಹಾಗೂ ಇನ್ನೂ ಉದ್ಯಮದಲ್ಲಿ ಹೆಚ್ಚೆಚ್ಚು ಬೆಳೀಲಿ ಅಂತಂದೇಳಿ
ನಾವು ಗ್ರಾಮಸ್ಥರೆಲ್ಲರೂ ಅವರ ಪರವಾಗಿ ಹಾರೈಸ್ತೇವೆ ಸರ್. ತಾವು ಓದಿದ ಶಾಲೆಯ ಮೇಲೆ ಮಮತೆಯನ್ನು ಇಟ್ಟಿರುವುದು ಮಾತ್ರವಲ್ಲದೆ ಗ್ರಾಮದಲ್ಲಿ ಇನ್ನುಳಿದ ಶಾಲೆಗಳಲ್ಲಿಯೂ ಶೈಕ್ಷಣಿಕ ಪ್ರಗತಿಗಾಗಿ ಇವರ ಪರಿಶ್ರಮ ಮುಂದುವರೆದಿದೆ. ಬೇಸಿಗೆಗಾಲ ಬಂದಾಗ ಸದ್ದಾಂ ಸರ್ ಅವರು ಏನು ಮಾಡಿದರು, ನಮ್ಮ ಶಾಲೆಗೆ ಅಂದರೆ ನಮ್ಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಹೊಸಹಳ್ಳಿ, ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಗೆ ಉರ್ದು ಶಾಲೆಗೆ ಎಲ್ಲ ಫ್ಯಾನ್ಗಳನ್ನು ಅಳವಡಿಸಿಕೊಟ್ರು. ಮಕ್ಕಳು ಬೇಸಿಗೆಯಿಂದ ಸ್ವಲ್ಪ ತಂಪಾಗಿರಲಿ ಅಂತಂದು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಫ್ಯಾನ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಕ್ಕಳಿಗೆ ಟಿ ಶರ್ಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಅವ್ರಿಗೆ ಒನ್ ಟೈಮಿನ ಭೋಜನ ಅಥವಾ ಒನ್ ಟೈಮ್ ಸ್ನ್ಯಾಕ್ಸ್ ಹೀಗೆ ಏನಾದರೂ ಮಕ್ಕಳ ಪರವಾಗಿ ಸದಾ ಅವರು ದುಡಿತಾನೇ ಇದ್ದಾರೆ. ಮಕ್ಕಳಲ್ಲಿ ದೇವರನ್ನ ಕಾಣುವ ಇವರಿಗೆ ದೇವರು ಸದಾ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ಸಹಶಿಕ್ಷಕರ ಪರವಾಗಿ ಕೇಳ್ಕೊಳ್ತೀನಿ. ಇಷ್ಟು ಮಾತ್ರವಲ್ಲದೆ ಹಸಿದವರಿಗೆ ಅನ್ನ, ದಣಿದವರಿಗೆ ನೆರಳು, ಸಹಾಯ ಹರಸಿ ಬಂದವರಿಗೆ ತನ್ನಿಂದಾದಷ್ಟು ಒದಗಿಸಿಕೊಡುವ ಈ ಸದ್ದಾಂ ಕಳ್ಳಿಮನಿಯವರು ಇಷ್ಟಕ್ಕೆ ತೃಪ್ತರಾಗದೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೆರಳಾಗಲು ಕೊಡೆಗಳ ವ್ಯವಸ್ಥೆ, ಕುಡಿಯಲು ಶುದ್ಧ ನೀರು, ನಿಸ್ಸಹಾಯಕರಿಗೆ ಆರ್ಥಿಕ ಸಹಾಯ ಮಾಡಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗುತ್ತಿರುವುದು ಗಮನಿಸಿದರೆ ಇದು ಎಲ್ಲರ ಹೃದಯಗಳಿಗೂ ಪ್ರೇರಣೆ ತರುವಂತದ್ದಾಗಿದೆ. ಇದುವರೆಗೂ ಇವರು ಸುಮಾರು 30 ಲಕ್ಷಕ್ಕೂ ಅಧಿಕ ಹಣವನ್ನು ಶೈಕ್ಷಣಿಕವಾಗಿ, ಸಮಾಜಮುಖಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿ ವೆಚ್ಚ ಮಾಡಿದ್ದಾರೆ. ತನ್ನ ಸ್ವಂತ ದುಡಿಮೆಯಿಂದ ತಮ್ಮ ಕುಟುಂಬವನ್ನು ನಡೆಸಿದ ಅಂಥದ್ರಲ್ಲಿ ಇಂಥ ಒಂದು ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂತ ಹೋಗ್ತಾ ಇದ್ದೇನೆ. ನಿಜವಾಗ್ಲೂ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಷ್ಟೇ ಯಾರ ಕಡೆನೂ ಇದು ಕೈ ಚಾಚದೆ ತನ್ನ ಸ್ವಂತ ದುಡಿಮೆಲಿದ್ದ ಸರ್, 1 ರೂಪಾಯಿ ಬಂದ್ರೂ ತನ್ನ ಮನೆ ಖರ್ಚು ನೋಡ್ಕೊಂಡು ತನ್ನ ಮನೆ, ತನ್ನ ಸ್ಕೂಲು, ಸಮಾಜ, ಯಾರಾದರೂ ಬಡವರಿದ್ದಾರೆ, ಯಾರಾದರೂ ಕಷ್ಟದಲ್ಲಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಅವ್ರಿಗೆ ಆದಷ್ಟು ಕೈಲಾದಷ್ಟು, ಇಷ್ಟೇ ಅಷ್ಟು ಅಂತಲ್ಲ, ಕೈಲಾದಷ್ಟು ಅವರಿಗೆ ಹೋಗಿ ಕೈ ಮುಚ್ಚಿ ಕೊಡೋಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಯುವಕರಿಗೆ ಸ್ಫೂರ್ತಿ ಆಗ್ಬೇಕು ಸರ್. ಇದು ಸದಾ ಯಾವತ್ತಿಗೂ ಎಲ್ಲರ ಜೊತೆಗೂ ನಗುತ್ತಾ ಮಾತಾಡ್ತಾ ಇದ್ದಾನೆ. ಹಿರಿಯರಿಗೆ ಬೆಲೆ ಕೊಡೋಂಥ ಕೆಲಸ ಮಾಡ್ತಾನೆ. ಯಾರಾದರೂ ಈ ಹಿರಿಯರು ಯಾವ್ದಾದ್ರು ಜಾತ್ರೆ ಚಪಾಟಿ ಇಂಥದ್ದು ಏನಿದ್ರೆ ಎಲ್ಲದ್ರದ್ದಾಗ ಭಾಗಿಯಾಗ್ತಾನೆ. ಎಲ್ಲದೂ ನಮ್ಮದೇ ಅಂತೇಳಿ ಒಂದು ಕೆಲಸ ಮಾಡ್ಕೊಂತ ಹೋಗೋಂಥ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಸರ್. ಯಾವುದೇ ಭೇದ ಭಾವ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಒಂದೇ ಅಂತಂತೇಳಿ ಕೆಲಸ ಮಾಡ್ಕೊಂತ ಹೋಗ್ತಾರೆ. ಇದನ್ನು ಗುರುತಿಸಿದ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಸಹಕಾರಿ ಬ್ಯಾಂಕ್ಗಳು ಮತ್ತು ಹೊಸಹಳ್ಳಿ ಗ್ರಾಮ ಪಂಚಾಯತಿಯು ವರ್ಷದ ಸಾಧಕ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹೀಗೆ ಸದ್ದಾಂ ಕಳ್ಳಿಮನಿಯವರು ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅವರ ತಂಡದ ವತಿಯಿಂದ ಮಾಡಿರುವ ಕಾರ್ಯಗಳು 1, 2 ಹೀಗೆ ಹೇಳುತ್ತಾ ಹೊರಟರೆ ನಿಸ್ವಾರ್ಥ ಸೇವೆಯನ್ನು ಲೆಕ್ಕಿಸಲು ಸಾಧ್ಯವೇ ಇಲ್ಲ ಸರ್. ಇವತ್ತು 2 ಕಟ್ಟಡಿ ಕಟ್ಟಿ ಗೌರ್ಮೆಂಟ್ಲಿದ್ದ ಅದು ಸ್ವಂತ ಒಂದು ಕಟ್ಟಡಿ ಕಟ್ಟಿದ್ದಾನೆ ಆತ. ನಿಜವಾಗ್ಲೂ ಅದು ಕಟ್ಟಡಿ ಕಟ್ಟಿದ ಮೇಲೆ ಆ ಶಾಲೆಯಲ್ಲಿ ಏನು ಓದ್ತಾರಲ್ಲ ಹುಡ್ರು, ನಿಜವಾಗ್ಲೂ ಅವ್ರಿಗೆ ಓದಿ ಅವ್ರು ನಾಳೆ ಉನ್ನತ ಸ್ಥಾನಕ್ಕೆ ಬಂದೆ ಅಂದ್ರೆ ಅವನಿಗೆ ಆಗದಷ್ಟು ಖುಷಿ ಯಾರಿಗೆ ಅನ್ಸಲ್ಲ ಅದು. ಯಾಕಂದರೆ ನನ್ನ ಶಾಲೆಯಲ್ಲಿ ನಾನು ಕಟ್ಸಿದ್ನಪ್ಪ ಒಂದು ಸ್ಕೂಲು, ಅದರಲ್ಲಿ ಓದಿದಂಥ ಹುಡ್ರು ಒಂದು DC ಆದ, ಒಂದು SP ಆದ, ಒಂದು CPI ಆದ, ಹಿಂಗೆ ಆದ್ನಂದ್ರೆ ಅವನಿಗೆ ಆದಷ್ಟು ಖುಷಿ, ಭಾಳಷ್ಟು ಖುಷಿ ಆಗುತ್ತೆ ಸರ್ ಅವರು. ಇವರು ಹೀಗೆ ಇನ್ನೂ ಹೆಚ್ಚಿನ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ನಾಡಿನ ಜನತೆಗೆ ಹಾಗೂ ಪ್ರತಿಯೊಬ್ಬ ಯುವಜನತೆಗೆ ಸದ್ದಾಂ ಎಂಬ ಈ ಹೆಸರು ಪ್ರೇರಣೆಯಾಗಲಿ, ಇವರು ತಮ್ಮ ತಂದೆಯ ಹೆಸರು ಅಜರಾಮರವಾಗಲಿ ಎಂದು ಬಯಸಿದಂತೆಯೇ ಸದ್ದಾಂ ಅವರ ಹೆಸರು ಅಜರಾಮರವಾಗಿ ನಾಡಿನಲ್ಲಿ ಅನೇಕ ಸದ್ದಾಂ ಕಳ್ಳಿಮನಿಯಂತವರು ಪ್ರತಿ ಗ್ರಾಮಗಳಲ್ಲಿಯೂ ಎದ್ದೇಳಲಿ, ನಿಸ್ವಾರ್ಥ ಜಾತ್ಯತೀತ ಸಮಾಜಮುಖಿ ಅಭಿವೃದ್ಧಿಯತ್ತ ಮುಂದೆ ಸಾಗಲಿ ಎಂದು ಸಮಗ್ರ ಟಿವಿ ವಾಹಿನಿ ಮೂಲಕ ಹಾರೈಸುತ್ತೇವೆ. ಯುವಕರು ಇಂಥದ್ದು ಕಲಿಬೇಕು. ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಸದ್ದಾಂ ಹುಸೇನ್ ಕಳ್ಳಿಮನಿ ಅಂತ ಒಂದು ಯುವಕ ಹುಟ್ಟಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರಲ್ಲಿ ಏನು ವಿನಂತಿಸೋದೆ ಅಂದರೆ, ನಮ್ಮ ಶಾಲೆಗೆ ಅವರು ಹೇಗೆ ಸಮುದಾಯವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಎಲ್ಲ ಯುವಕರು, ನಮ್ಮ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ, ನೀವು ಎಲ್ಲ ಸೇರಿ ನಮ್ಮ ಶಾಲೆಯನ್ನು ಕೊಪ್ಪಳ ಶಾಲೆಯ ದ ಬೆಸ್ಟ್ ಸ್ಕೂಲ್ ಮಾಡೋಣ, ದ ಬೆಸ್ಟ್ ಸ್ಕೂಲ್ ಮಾಡಲಲ್ಲಿ ನಾವು ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಕಳೆದ 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವ್ರು ಯಾವಾಗಲೂ ಜೋಕ್ ಮಾಡ್ತಾ ಹೇಳ್ತಿರ್ತೀನಿ, ಸರ್ ನೀವು ನಮ್ಮೂರಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರ್ತೀವಿ ಸರ್, ನಿಮ್ಮನ್ನ ಮೆರವಣಿಗೆಯಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಿದ್ವಿ ಸರ್ ಅಂತೇಳಿ ಯಾವಾಗಲೂ ಆ ಥರ ಅವ್ರನ್ನ ತಮಾಷೆ ಮಾಡ್ತಿರ್ತೀನಿ. ಹಂಗೆ ಅದೇ ರೀತಿಯಾಗಿ ಇವರು ಸರ್ ಇಲ್ಲಿ ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ವಿತರಿಸೋದಾಗಿರ್ಬೋದು, ಎಲ್ಲ ತರಗತಿಗಳಿಗೆ ಉಚಿತವಾದಂಥ ಫ್ಯಾನ್ಗಳನ್ನು ವಿತರಣೆ ಮಾಡೋದಾಗಿರ್ಬೋದು. ಅವರು ಅದೇ ರೀತಿಯಾಗಿ ಸರ್ಕಾರ KKRDB ವತಿಯಿಂದ 2 ಸರ್ಕಾರಿ ಬಿಲ್ಡಿಂಗ್ಗಳನ್ನು ಅವರಿಗೆ ಒದಗಿಸಿಕೊಟ್ಟಿತ್ತು. ಆದರೆ ಅವರು ಹೆಚ್ಚುವರಿಯಾಗಿ ಒಂದು ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವ್ರ ತಂದೆಯ ಸ್ಮರಣಾರ್ಥಕವಾಗಿ ಸದ್ದಾಂ ಹುಸೇನ್ ಸರ್ ಅವರು
ಉಚಿತವಾಗಿ ಒಂದು ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಉತ್ತಮವಾದಂಥ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಅವರು ಇತ್ತೀಚೆಗೆ ನವೆಂಬರ್ 20ನೇ ತಾರೀಕಿನಂದು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಪ್ರಶಸ್ತಿ ಪತ್ರಗಳನ್ನು ಕೊಡೋದಾಗಿರ್ಬೋದು, ಆಮೇಲೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಎಲ್ಲ ಸುತ್ತಮುತ್ತ ಪ್ರವೇಶಾಲೆಯಲ್ಲಿ ಬುಧವಾರ ಮತ್ತು ಶನಿವಾರ ಯಾವ ರೀತಿಯಾಗಿ ಟಿ ಶರ್ಟ್ ಹಾಕೊಂಬರ್ತಾರೋ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಟಿ ಶರ್ಟ್ ವಿತರಣೆ ಮಾಡೋದಾಗಿರ್ಬೋದು, ಹೀಗೆ ಹಲವಾರು ಉತ್ತಮ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಅವರಿಗೆ ಉತ್ತಮವಾದಂಥ ಸೇವೆಯನ್ನು ಒದಗಿಸ್ತಕ್ಕಂಥ ಶಕ್ತಿಯನ್ನು ದೇವರು ಕರುಣಿಸಲಿ. ಅವರಿಗೆ ಆಯುಷ್ಯ ಆರೋಗ್ಯ ಆ ದೇವರು ಕೊಟ್ಟು ಇನ್ನೂ ಉತ್ತಮವಾದಂಥ ಸೇವೆಗೆ ಯಾವಾಗಲೂ ಸದಾ ಮುನ್ನುಗ್ತಾ ನಮ್ಮರಿಗೆ ಯಾವಾಗಲೂ ಈ ಹೊಸಳ್ಳಿ ಗ್ರಾಮವನ್ನು ಇಡೀ ಕೊಪ್ಪಳ ತಾಲೂಕು ಮಟ್ಟದಲ್ಲಿ ಉತ್ತಮವಾದ ಶಾಲೆ ನಿರ್ಮಾಣ ಮಾಡೋಕ್ಕೆ ಅವರು ಯಾವಾಗಲೂ ಕೈ ಜೋಡಿಸಲಿ ಅಂತ ಹೇಳ್ತಾ ಅವರಿಗೆ ಈ ಒಂದು ಶಾಲೆಗೆ ಈ ಒಂದು ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಶಾಲೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇವರು ಮಾಡುತ್ತಿರುವ ಈ ಸಾಮಾಜಿಕ ಕಾರ್ಯಕ್ಕೆ ಜೊತೆಯಾಗಿ ನಿಂತಿರುವ ಸದ್ದಾಂ ಅವರ ಸ್ನೇಹಿತರು, ಅವರ ಬಳಗ, ಅವರ ತಂಡಕ್ಕೆ ಸಮಗ್ರ ಟಿವಿ ವತಿಯಿಂದ ಶುಭ ಹಾರೈಸುತ್ತೇವೆ. ದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಸಲಾಂ ಸದ್ದಾಂ. ಪ್ರಾಯೋಜಕರು ಇಂಟರ್ನ್ಯಾಷನಲ್ ದೆಹಲಿ ಪಬ್ಲಿಕ್ ಸ್ಕೂಲ್, ನೌ ಇನ್ ಗಂಗಾವತಿ. Admissions open for academic year 2026-27. Nursery to grade 10. Hurry up. Limited seats are available. Our address: International Daily Public School, Sangapur, Anegundi Road, Gangavati, District Koppal.